ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ಒಂದು ಹೆಸರನ್ನು ನೀವು ಮತ್ತೆ ಮತ್ತೆ ಕೇಳ್ತಾ ಇರ್ತೀರಿ. ಅದರಲ್ಲೂ ಕೂಡ ಯಾವಾಗ ಅಂದ್ರೆ ಈ ಜನಪ್ರತಿನಿಧಿಗಳ ವಿರುದ್ಧವಾಗಿ ಯಾವುದಾದ್ರೂ ಆದೇಶವನ್ನ ಹೊರಡಿಸಿದ ಸಂದರ್ಭದಲ್ಲಿ ಅಥವಾ ಜನಪ್ರತಿನಿಧಿಗಳಿಗೆ ಶಿಕ್ಷೆಯನ್ನ ಪ್ರಕಟ ಮಾಡಿದ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಇತ್ತೀಚೆಗೆ ಅತ್ಯಂತ ಪ್ರಭಾವಿ ಶಾಸಕನಾಗಿದ್ದಂಥ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ಸಂದರ್ಭದಲ್ಲಿ ಆ ಹೆಸರು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಯಾರು ಅಂದ್ರೆ ನ್ಯಾಯಾಧೀಶರಾಗಿರುವಂಥ ಸಂತೋಷ್ ಗಜಾನನ ಭಟ್. ನಿಮ್ಮಲ್ಲಿ ಸಾಕಷ್ಟು ಮಂದಿ ಇವರ ಹೆಸರನ್ನ ಮತ್ತೆ 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 ಕೇಳ್ತಾನೆ ಇರ್ತೀರಿ. ಅವ್ರು ಯಾರು ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು. ಜನಪ್ರತಿನಿಧಿಗಳಿಗೋಸ್ಕರವೇ ಒಂದು ವಿಶೇಷವಾದಂಥ ಕೋರ್ಟ್ ಇದೆಯಲ್ಲ, ಅದರ ನ್ಯಾಯಾಧೀಶರು. ಆ ಹುದ್ದೆ ಸಾಮಾನ್ಯ ಅಲ್ವೇ ಅಲ್ಲ. ಕಾರಣ, ಒಂದು ಜನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಯಾವ ರೀತಿಯಾಗಿ ತೀರ್ಪು ಕೊಟ್ಟರು ಕೂಡ ಜನ ಮಾತಾಡ್ತಾರೆ ಅಥವಾ ಚರ್ಚೆ ಮಾಡ್ತಾರೆ ಅಥವಾ ವಿಶ್ಲೇಷಣೆಗೆ ಒಳಪಡಿಸ್ತಾರೆ. ಇನ್ನು ಜನಪ್ರತಿನಿಧಿಗಳ ವಿರುದ್ಧವಾಗಿ ತೀರ್ಪು ಕೊಡೋದು ಅಂದ್ರೆ ಅಷ್ಟು ಸುಲಭ ಅಲ್ವೇ ಅಲ್ಲ. ಜನಪ್ರತಿನಿಧಿಗಳು ತುಂಬಾನೇ ಪ್ರಭಾವವನ್ನು ಹೊಂದಿರ್ತಾರೆ, ಪ್ರಭಾವವನ್ನು ಬೀರುವಂಥ ಕೆಪಾಸಿಟಿಯನ್ನು ಹೊಂದಿರ್ತಾರೆ. ಇಡೀ ವ್ಯವಸ್ಥೆಯನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವಷ್ಟರ ಮಟ್ಟಿಗೆ ಅವರು ಪ್ರಬಲರಾಗಿ ಇರ್ತಾರೆ. ಹೀಗಾಗಿ ಅದು ಅತ್ಯಂತ ಜವಾಬ್ದಾರಿಯುತವಾದಂಥ ಹುದ್ದೆ. ಅದನ್ನ ಅಷ್ಟೇ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಂಥವ್ರು ಯಾರು ಅಂದ್ರೆ ಇದೇ ಸಂತೋಷ್ ಗಜಾನನ ಭಟ್ ಅವರು. ಈಗ ಯಾಕೆ ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ಒಂದು ವಿನಯ್ ಕುಲಕರ್ಣಿಗೆ ಸಂಬಂಧಪಟ್ಟ ಹಾಗಿನ ತೀರ್ಪು, ಮತ್ತೊಂದು ಅವರನ್ನ ಇದೀಗ ವರ್ಗಾವಣೆ ಮಾಡಲಾಗಿದೆ. ವರ್ಗಾವಣೆ ಅಂದ್ರೆ ಅದರ ಹಿಂದೆ ಏನೋ ಬೇರೆ ಉದ್ದೇಶ ಇದೆ ಅಂತಲ್ಲ, ಅದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಒಟ್ಟು 114 ನ್ಯಾಯಾಧೀಶನ ವರ್ಗಾವಣೆ ಮಾಡಲಾಗಿದೆ. ಇವರನ್ನು ಕೂಡ ಬೆಂಗಳೂರಿನ ಮಧ್ಯಸ್ಥಿಕೆ ಕೇಂದ್ರದ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ. ಜೂನ್ 1ನೇ ತಾರೀಕು ಅವರು ಅಲ್ಲಿಗೆ ಹೋಗ್ತಾರೆ. ಅದಾದ ಬಳಿಕ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬೇರೆಯೊಬ್ರು ಬರ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಅವರನ್ನ ನಾವು ನೆನಪು ಮಾಡ್ಕೊಳ್ಳೋಣ. ಯಾಕಂದ್ರೆ ಅವರ ಬದುಕು ನಮ್ಮಲ್ಲೂ ಸಾಕಷ್ಟು ಮಂದಿಗೆ ಇನ್ಸ್ಪೈರ್ ಮಾಡುತ್ತೆ, ನಮಗೂ ಏನಾದರೂ ಮಾಡಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಕೊಟ್ಟಿರುವಂತಹ ತೀರ್ಪುಗಳಿದೆಯಲ್ಲ, ಅದು ಸಾಮಾನ್ಯ ಅಲ್ವೇ ಅಲ್ಲ. ಲ್ಯಾಂಡ್ ಮಾರ್ಕ್ ತೀರ್ಪುಗಳು ಅಂತ ಹೇಳಿ ಕರೆಸಿಕೊಳ್ತಿದ್ದಾವೆ ಒಂದೊಂದು ಕೂಡ. ಅದರಲ್ಲೂ ಕೂಡ ನಿಮಗೆ ಜನಪ್ರತಿನಿಧಿಗಳ ಸೊಕ್ಕು, ಅಹಂಕಾರ, ದೌಲತ್ತು ಗೊತ್ತೇ ಇರುತ್ತೆ. ಅಧಿಕಾರ ಇದೆ, ಜಾತಿ ಬಲ ಇದೆ, ತೋಳ್ಬಲ ಇದೆ, ಮತ್ತೊಂದು ಮಗದೊಂದು ಇದೆ ಅಂತ ಹೇಳಿ ನಾವು ಆಡಿದ್ದೆ ಆಟ ಎನ್ನುವ ಹಂತಕ್ಕೆ ಹೋಗ್ತಾರೆ. ಒಂದಷ್ಟು ಜನಪ್ರತಿನಿಧಿಗಳು ಈ ಭ್ರಷ್ಟಾಚಾರ ಮತ್ತೊಂದು ಮಗದೊಂದು ನಾರ್ಮಲ್ ಬಿಡಿ, ಬಹುತೇಕರೆಲ್ಲರೂ ಕೂಡ ತಮ್ಮಂತಾವು ಅದರಲ್ಲಿ ತೊಡಗಿಸ್ಕೊಂಡು ಬಿಟ್ಟಿದ್ದಾರೆ. ಇನ್ನೊಂದಷ್ಟು ಮಂದಿ ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಇನ್ನೊಬ್ಬರನ್ನ ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾರೆ. ಇನ್ನೊಂದಷ್ಟು ಮಂದಿ ಅಧಿಕಾರ ಇದೆ ಎನ್ನುವ ಕಾರಣಕ್ಕಾಗಿ ಅಂದ್ರೆ ಆ ಅಧಿಕಾರವನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಾರೆ. ನಾನು ಯಾರು ಉದಾಹರಣೆ ಕೊಡ್ತೀನಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಕೇಸ್ ಇದೆಯಲ್ಲ, ಆ ರೀತಿಯಾಗಿ ಇಂಥ ಬಹಳ ಏನೇನೋ ಮಾಡ್ತಿರ್ತಾರೆ. ಅಂದ್ರೆ ಒಟ್ಟಿನಲ್ಲಿ ದರ್ಪ ದೌಲತ್ ಎಲ್ಲದರಲ್ಲೂ ಕೂಡ ಮೆರಿತಿರ್ತಾರೆ. ಆದ್ರೆ ಅಂಥವರು ಕೂಡ ಕಣ್ಣೀರು ಹಾಕುವಂತೆ ಮಾಡಿದಂಥವರು ಇದೇ ಸಂತೋಷ್ ಗಜಾನನ ಭಟ್ ಅವರು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ, ವಿನಯ್ ಕುಲಕರ್ಣಿ ಎಲ್ಲರೂ ಕೂಡ ತೀರ್ಪು ಕೊಟ್ಟಾದ ಬಳಿಕ ನ್ಯಾಯಾಧೀಶರ ಮುಂದೆ ಗಳಗಳನೆ ಹತ್ತಿದಂಥವ್ರೆ. ಜೊತೆಗೆ ನ್ಯಾಯಾಧೀಶರನ್ನ ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡಂಥವ್ರೆ. ಅವರೆಲ್ಲರೂ ಕೂಡ ಎಲ್ಲರ ಎದುರುಗಡೆ ದೌಲತ್ತಲ್ಲಿ ಮೆರೆದ್ರು ಕೂಡ ನ್ಯಾಯಾಧೀಶರ ಮುಂದೆ ರಿಕ್ವೆಸ್ಟ್ ಮಾಡ್ಕೊಂಡಂಥವ್ರೆ, ನಮಗೆ ಕಡಿಮೆ ಶಿಕ್ಷೆ ಕೊಡಿ, ನಮಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಎನ್ನುವಂಥ ರೀತಿಯಲ್ಲಿ. ಈಗ ಇವರ ಬದುಕಿನ ವಿಚಾರಕ್ಕೆ ಬರೋಣ. ಬಂಧುಗಳೇ, ಇವ್ರ ಬಗ್ಗೆ ಸಾರ್ವಜನಿಕವಾಗಿ ಹೆಚ್ಚಿನ ಮಾಹಿತಿ ಲಭ್ಯ ಇಲ್ಲ. ಒಂದಷ್ಟು ಮೂಲಗಳಿಂದ ಸಂಗ್ರಹಿಸಿರುವಂತಹ ಮಾಹಿತಿಯ ಪ್ರಕಾರವಾಗಿ ಇವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಭಾಗದವರು. ರೈತ ಕುಟುಂಬದಲ್ಲಿ ಹುಟ್ಟಿದಂಥವರು. ಒಂದು ಸಾಮಾನ್ಯವಾದಂತಹ ಕುಟುಂಬದಲ್ಲಿ ಇವರು LLB ಉತ್ತರ ಕನ್ನಡ ಭಾಗದಲ್ಲೇ ಪೂರ್ಣಗೊಳಿಸಿದ್ದಾರೆ. ಅದಾದ ಬಳಿಕ ಜಿಲ್ಲಾ ನ್ಯಾಯಾಧೀಶರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಜಿಲ್ಲಾ ನ್ಯಾಯಾಧೀಶರಾಗಿದ್ದ ಸಂದರ್ಭದಲ್ಲಿ ಒಂದು ತೀರ್ಪು ಗಮನ ಸೆಳೆದಿತ್ತು. ಈ ಹಾಸನದ ಅರಕಲಗೂಡಿನ ಕೊಣನೂರು ಎನ್ನುವಂತಹ ಭಾಗದಲ್ಲಿ ಅಥವಾ ಠಾಣಾ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ಬಾಲಕಿಯೊಬ್ಬಳ ಮೇಲೆ ಓರ್ವ ರಾಕ್ಷಸ ಎರಗಿರ್ತಾನೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ 14 ದಿನಗಳಲ್ಲಿ ವಿಚಾರಣೆಯನ್ನು ಮುಕ್ತಾಯ ಮಾಡಿ ತೀರ್ಪನ್ನ ಪ್ರಕಟ ಮಾಡಿ ಇತಿಹಾಸವನ್ನ ಬರೆದಂಥವರು. ಜೊತೆಗೆ ಇನ್ನೊಂದು ಪ್ರಕರಣದಲ್ಲಿ ಏನಾಗ್ಬಿಟ್ಟಿತ್ತು ಅಂದ್ರೆ ಸಾಕ್ಷಿಯೇ ಇರಲಿಲ್ಲ. ಎಲ್ಲ ಅಂದ್ರೆ ಸಾಕ್ಷಿ ಹೇಳ್ತೀವಿ ಅಂತ ಬಂದವರೆಲ್ಲರೂ ಕೂಡ ಉಲ್ಟಾ ಹೊಡೆದು ಬಿಟ್ಟಿದ್ರು, ಐ ವಿಟ್ನೆಸ್ ಇಂದ ಹಿಡಿದು ಎಲ್ಲವೂ ಕೂಡ. ಆದ್ರೆ ಅಂತಹ ಪ್ರಕರಣದಲ್ಲಿ ಈ ವೈದ್ಯಕೀಯ ಸಾಕ್ಷಿಯ ಆಧಾರದ ಮೇಲೆ ತೀರ್ಪನ್ನು ಕೊಟ್ಟಂತವರು ಸಂತೋಷ್ ಗಜಾನನ ಭಟ್. ಆ ಪ್ರಕರಣಗಳು ಕೂಡ ಆ ಸಂದರ್ಭದಲ್ಲಿ ಗಮನ ಸೆಳೆದಿತ್ತು. ಅದಾದ ಬಳಿಕ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿದ್ರು. ಅಂತಿಮವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನ್ಯಾಯಾಧೀಶರಾಗಿ ಬಂದ್ರು. ಅವರು ಬಂದ ನಂತರ ಕೊಟ್ಟಂತ ತೀರ್ಪುಗಳಿದ್ದಾವಲ್ಲ, ಒಂದೊಂದು ಕೂಡ ಲ್ಯಾಂಡ್ ಮಾರ್ಕ್ ತೀರ್ಪು ಅಂತ ಎಲ್ಲರ ಗಮನವನ್ನ ಸೆಳೆದಿದ್ದು. ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಯಾವ ರೀತಿಯಲ್ಲಿ ಅಂತ ಹೇಳಿ. ಒಂದು ತೀರ್ಪು ಯಾವುದು ಅಂದ್ರೆ ಇತ್ತೀಚೆಗೆ ಬಂದಂತ ವಿನಯ್ ಕುಲಕರ್ಣಿ ಪ್ರಕರಣ. ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಸಿಬಿಐ ಕೂಡ ಬಹಳ ಅತ್ಯುತ್ತಮವಾಗಿ ತನಿಖೆಯನ್ನು ಮಾಡಿತ್ತು. ಹೀಗಾಗಿ ಅವರಿಗೂ ಕೂಡ ಕ್ರೆಡಿಟ್ ಕೊಡಬೇಕು. ಸಿಬಿಐ ತನಿಖೆ ಮಾಡಿರಲಿ, ಯಾರೇ ತನಿಖೆಯನ್ನು ಮಾಡಿರಲಿ, ಅಂತಿಮವಾಗಿ ನ್ಯಾಯಾಧೀಶರು ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇಲ್ಲೂ ಕೂಡ ಅಷ್ಟೇ ಸಂತೋಷ್ ಗಜಾನನ ಭಟ್ ಅವರ ಮುಂದೆ ಬಹಳ ಪ್ರಮುಖವಾಗಿ ಅಂದ್ರೆ ತೀರ್ಪು ಕೊಡುವಂತಹ ವಿಚಾರ ಇತ್ತು. ಅದರಲ್ಲಿ ಇವರೆಲ್ಲರೂ ಕೂಡ ದೋಷಿಗಳು ಅಂತೇಳಿ ತೀರ್ಪನ್ನು ಕೊಟ್ಟರು. ಅದರ ಆಧಾರದ ಮೇಲೆ ಅದರ ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಕುತೂಹಲ ಇತ್ತು. ಆದರೆ ಈ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು, ಅಂದರೆ ಕೇವಲ ಕೊಲೆ ಮಾಡೋದು ಮಾತ್ರ ಅಲ್ಲ, ಒಳಸಂಚು ರೂಪಿಸಿದ್ದು, ಸಾಕ್ಷಿನಾಶಕ್ಕೆ ಪ್ರಯತ್ನವನ್ನು ಪಟ್ಟಿದ್ದು, ಇಡೀ ವ್ಯವಸ್ಥೆಯನ್ನೇ ಬುಡಮೇಲು ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದು, ಅಥವಾ ಎಲ್ಲರನ್ನೂ ಕೂಡ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದು, ಅದೆಲ್ಲವನ್ನೂ ಕೂಡ ಗಮನಿಸಿದಂಥ ನ್ಯಾಯಾಧೀಶರು ಒಂದು ರೀತಿಯಲ್ಲಿ ಐತಿಹಾಸಿಕ ತೀರ್ಪು ಅಂತ ನಾವು ಹೇಳಬಹುದು. ಅಥವಾ ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆ ಗಂಟೆಯ ಒಂದು ತೀರ್ಪನ್ನು ಕೊಡ್ತಾರೆ. ಏನಂತ? ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಬಿಡ್ತಾರೆ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದಷ್ಟು ಚರ್ಚೆ ಆಗ್ತಿದ್ದು ಏನು ಹೇಳಿ,
7 ವರ್ಷ ಅಥವಾ 8 ವರ್ಷ ಅಥವಾ 10 ವರ್ಷ ಈ ರೀತಿಯಾಗಿ ಏನಾದರೂ ತೀರ್ಪು ಬರಬಹುದು ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು. ಅದರ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡಂತ ನ್ಯಾಯಾಧೀಶರು ಇನ್ನು ಉಳಿದಂತ ಜನಪ್ರತಿನಿಧಿಗಳಿಗೆ ಇದು ಎಚ್ಚರಿಕೆಯ ಪಾಠ ಆಗಲಿ ಅಥವಾ ಎಚ್ಚರಿಕೆ ಗಂಟೆ ಆಗಲಿ ಎನ್ನುವಂತ ಕಾರಣಕ್ಕಾಗಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ. ಆ ವ್ಯಕ್ತಿ ಜೀವಾವಧಿ ಶಿಕ್ಷೆಗೆ ಎಲ್ಲಾ ರೀತಿಯಲ್ಲೂ ಕೂಡ ಅರ್ಹವಾಗಿದ್ದಂಥ ವ್ಯಕ್ತಿ. ಯಾಕಂದ್ರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಕೇವಲ ಇಲ್ಲಿ ಕೊಲೆ ಮಾಡಿದ್ದು ಮಾತ್ರ ಅಲ್ಲ, ಕೊಲೆ ಮಾಡಿದ್ದು ಒಂದು ರಾಕ್ಷಸತನ. ತನಗೆ ಯಾರೋ ಎದುರಾಗ್ಬಿಡ್ತಾರೆ, ತನ್ನ ಎದುರುಗಡೆ ಬೆಳೆದು ಬಿಡ್ತಾರೆ ಅಂತ ಕೊಲೆ ಮಾಡಿದ್ದು ಒಂದು ರಾಕ್ಷಸತನ. ಅದಾದ ಬಳಿಕ ಆ ದೌಲತ್ತಲ್ಲಿ ಮೆರೆದಾಡಿದ್ದಿದೆಯಲ್ಲ, ಎಲ್ಲರನ್ನೂ ತನ್ನ ಬುಟ್ಟಿಗೆ ಹಾಕೊಳ್ಳುವಂತ ಪ್ರಯತ್ನ ಪಟ್ಟಿದ್ದಿದೆಯಲ್ಲ, ಅದಂತೂ ಇನ್ನೂ ದೊಡ್ಡ ಕ್ರೈಮ್. ಇದೆಲ್ಲವನ್ನು ಕೂಡ ಗಮನಿಸಿ ಅಂಥದ್ದೊಂದು ಐತಿಹಾಸಿಕ ತೀರ್ಪನ್ನು ಕೊಡ್ತಾರೆ. ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಸದ್ಯಕ್ಕಂತೂ ಮರೆಯಲಾಗದಂತಹ ತೀರ್ಪದು. ನಾನು ನೆನಪಿರುವ ಹಾಗೆ ಕೊಲೆ ಕೇಸ್ನಲ್ಲಿ ಜನಪ್ರತಿನಿಧಿಗಳು ಇತ್ತೀಚೆಗಂತೂ ಯಾರು ಕೂಡ ಈ ರೀತಿಯಾಗಿ ಶಿಕ್ಷೆಯನ್ನು ಅನುಭವಿಸಿರಲಿಲ್ಲ. ಅಂದ್ರೆ ಕೊಲೆ ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು, ಕಾನೂನು ಪ್ರಕ್ರಿಯೆಗೆ ಒಳಪಟ್ಟಿದ್ರು. ಅದ್ರ ಅಂತಿಮವಾಗಿ ಶಿಕ್ಷೆ ಆಗಿದ್ದು ನನ್ನ ಪ್ರಕಾರ ಇದೆ ಅಂತ ಅನ್ಸುತ್ತೆ. ಒಂದು ಕೇಸ್ ಆಯ್ತಾ. ಮತ್ತೊಂದು ಯಾವುದು ಅಂದ್ರೆ ಇದನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ, ಪ್ರಜ್ವಲ್ ರೇವಣ್ಣ ಕೇಸ್. ಅದು ಕೂಡ ಸಾಮಾನ್ಯವಾದಂಥ ಪ್ರಕರಣ ಆಗಿರಲಿಲ್ಲ. ಜೊತೆಗೆ ಪ್ರಜ್ವಲ್ ರೇವಣ್ಣ ತಾತ ಪ್ರಧಾನಮಂತ್ರಿ ಆಗಿದ್ದಂಥವರು, ಚಿಕ್ಕಪ್ಪ ಮುಖ್ಯಮಂತ್ರಿ ಆಗಿದ್ದಂಥವರು, ಸ್ವತಃ ತಂದೆ ಶಾಸಕ ಸಚಿವ ಎಲ್ಲರೂ ಆಗಿದ್ದಂಥವರು, ಸ್ವತಃ ಪ್ರಜ್ವಲ್ ರೇವಣ್ಣ ಚಿಕ್ಕ ವಯಸ್ಸಿಗೆ ಸಂಸದನಾಗಿದ್ದಂತಹ ವ್ಯಕ್ತಿ. ಹೀಗಾಗಿ ಅದು ಕೂಡ ಅತ್ಯಂತ ಸೂಕ್ಷ್ಮವಾದಂಥ ಪ್ರಕರಣ ಆಗಿತ್ತು. ಆ ಪ್ರಕರಣದಲ್ಲಿ ಅನ್ಯಾಯ ಆಗಿದ್ದು ಒಂದಿಬ್ಬರು ಹೆಣ್ಣು ಮಕ್ಕಳಿಗಲ್ಲ. ಅಲ್ಲಿ ತನ್ನ ಅಧಿಕಾರದ ಬಲವನ್ನ ಬಳಸಿಕೊಂಡು ತನಗೆ ಅಧಿಕಾರ ಇದೆ ಎನ್ನುವಂಥ ದರ್ಪದಲ್ಲಿ ನಾನು ಏನು ಬೇಕಾದ್ರೂ ಮಾಡಬಹುದು ಎನ್ನುವಂಥ ಮನಸ್ಥಿತಿ ಉಳ್ಳಂತ ವ್ಯಕ್ತಿ ಪ್ರಜ್ವಲ್ ರೇವಣ್ಣ. ಆ ಹೆಣ್ಣು ಮಕ್ಕಳ ಮೇಲೆ ಎರಗಿದ್ದು ಮಾತ್ರ ಅಲ್ಲ, ಕೆಲಸ ಕೇಳ್ಕೊಂಡು ಇನ್ನೊಂದು ಮಗದೊಂದು ಕೇಳ್ಕೊಂಡು ಬಂದಂಥ ಹೆಣ್ಣು ಮಕ್ಕಳ ಮೇಲೆ ಎರಗಿದ್ದು ಮಾತ್ರ ಅಲ್ಲ, ಅದು ಕೂಡ ವಯಸ್ಸು ನೋಡಿರಲಿಲ್ಲ. ತನ್ನ ತಾಯಿ ವಯಸ್ಸನ್ನು ಕೂಡ ರಾಕ್ಷಸ ಬಿಟ್ಟಿರಲಿಲ್ಲ. ಅಂದ್ರೆ ಒಂದ್ ಕಡೆಯಿಂದ ಅದು, ಮತ್ತೊಂದು ಕಡೆಯಿಂದ ಎಲ್ಲವನ್ನು ಕೂಡ ವಿಡಿಯೋ ಕೂಡ ಮಾಡಿಟ್ಕೊಂಡಿದ್ದಂಥ ಒಂದು ರೀತಿಯಲ್ಲಿ ಏನ್ ಅನ್ಬೇಕು, ಅದಕ್ಕೆ ಸೈಕೋ ಅನ್ಬೇಕು, ಇನ್ನೊಂದು ಮಗದೊಂದು ಗೊತ್ತಿಲ್ಲ ಬಿಡಿ. ಒಟ್ಟಾರೆ ಅದೊಂದು ಪ್ರಕರಣ. ಅಲ್ಲೂ ಕೂಡ ಅಷ್ಟೇ ದೋಷಿ ಅಂತ ತೀರ್ಪೇನೋ ಬಂತು. ಅದರ ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಪಟ್ಟಾಗ ಎಲ್ರಿಗೂ ಕೂಡ ಸಹಜವಾಗಿ ಕುತೂಹಲ ಇತ್ತು, ಯಾವ ರೀತಿಯಾಗಿ ತೀರ್ಪನ್ನು ಕೊಡಬಹುದು ಅಂತ ಹೇಳಿ. ಅಂತಿಮವಾಗಿ ಅಲ್ಲೇನ್ ಮಾಡ್ತಾರೆ ಹೇಳಿ, ಜೀವನ ಪರ್ಯಂತ ಜೈಲಲ್ಲಿ ಕಾಲ ಕಳಿಬೇಕು ಅಂತ ಹೇಳಿ ಖಡಕ್ ಆದಂತ ತೀರ್ಪು ಕೊಡ್ತಾರೆ. ಇವತ್ತಿಗೂ ಕೂಡ ಪ್ರಜ್ವಲ್ ರೇವಣ್ಣನಿಗೆ ಹೈಕೋರ್ಟ್ ಹೋಗಿಯೋ ಸುಪ್ರೀಂ ಕೋರ್ಟ್ ಹೋಗಿಯೋ ಗೆದ್ದು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ನೀಟಾಗಿ ಅವಲೋಕನವನ್ನ ಮಾಡಿ ತೀರ್ಪನ್ನು ಕೊಟ್ಟಂತವರು ಸಂತೋಷ್ ಗಜಾನನ ಭಟ್ ಅವರು. ಆ ತೀರ್ಪನ್ನು ಕೂಡ ನಾವು ಸದ್ಯಕ್ಕಂತೂ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಆ ತೀರ್ಪಿಗೆ ಸಂಬಂಧಪಟ್ಟಾಗ ಸಾಕಷ್ಟು ವಕೀಲರು ಕೂಡ ಹೇಳಿದ್ರು, ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ, ಯಾವುದೇ ಇನ್ಫ್ಲೂಯೆನ್ಸ್ಗೂ ಕೂಡ ತಲೆ ಕೆಡಿಸಿಕೊಳ್ಳದೆ ಒಂದು ತೀರ್ಪನ್ನ ಕೊಟ್ಟರು. ಇವರು ನಮಗೆ ರೋಲ್ ಮಾಡೆಲ್ ಎನ್ನುವ ರೀತಿಯಲ್ಲಿ ಸಾಕಷ್ಟು ವಕೀಲರು ಹೇಳಿದ್ರು. ಇವರಿಬ್ರು ಕೂಡ ಕಣ್ಣೀರು ಹಾಕದಂತವ್ರೆ. ಇನ್ನೊಂದು ತೀರ್ಪು ಅಂದ್ರೆ ಸತೀಶ್ ಸೈಲ್ ಕಾರವಾರ. ಇವತ್ತೇನೋ ಹೈಕೋರ್ಟ್ ಹೋಗಿ ಶಿಕ್ಷೆಯನ್ನ ಅಮಾನತಿನಲ್ಲಿ ಇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೇಲೆಕೇರಿ ಅದಿರು ಪ್ರಕರಣ, ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ರಾಜ್ಯದ ಸಂಪತ್ತನ್ನ ದೋಚುವಂತ ಕೆಲಸವನ್ನ ಮಾಡಿದ್ರು ಕಾಂಗ್ರೆಸ್ನ ಶಾಸಕ, ಕಾರವಾರ ಭಾಗದವರು ಸತೀಶ್ ಸೈಲ್. ಅವರ ಪ್ರಕರಣದಲ್ಲೂ ಕೂಡ ಅಷ್ಟೇ 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು ಅಥವಾ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಸತೀಶ್ ಸೈಲ್ ಕೂಡ ಅವತ್ತು ನ್ಯಾಯಾಧೀಶರ ಮುಂದೆ ಕಣ್ಣೀರು ಹಾಕಿದ್ರು. ಅದರ ಅಂತಿಮವಾಗಿ ಅವರು ಹೈಕೋರ್ಟ್ ಹೋಗಿ ಶಿಕ್ಷೆಯನ್ನು ಅಮಾನತಿನಲ್ಲಿ ಇರಿಸುವಲ್ಲಿ ಯಶಸ್ವಿಯಾದ್ರು. ಮತ್ತೊಂದು ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಪ್ರಕರಣ ಕೂಡ ಮುಂದೆ ಬಂದಿತ್ತು, ಮೂಡಾ ಕೇಸ್. ಅದು ಕೂಡ ಬಿಡಿ, ಅದು ಕೊನೆಗೆ ಎಲ್ಲೆಲ್ಲೋ ಹೋಯ್ತು. ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಅನ್ನು ಹಾಕುವ ಹಂತಕ್ಕೂ ಹೋಯ್ತು. ಅದರ ಆರಂಭಿಕ ಹಂತದಲ್ಲಿ ತನಿಖೆಗೆ ಆದೇಶವನ್ನ ಹೊರಡಿಸಿದ್ದು ಇದೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ, ಇದೇ ಸಂತೋಷ್ ಗಜಾನನ ಭಟ್ ಅವರು. ಇನ್ನುಳಿದಂತೆ ಭೈರತಿ ಬಸವರಾಜ್ ಕೇಸು, ಮುನಿರತ್ನ ಪ್ರಕರಣ, ಮಧು ಬಂಗಾರಪ್ಪನವ್ರು ಯಾವುದೋ ಒಂದು ಚೆಕ್ ಬೌನ್ಸ್ ಪ್ರಕರಣ, ಹೀಗೆ ಸಾಕಷ್ಟು ಜನಪ್ರತಿನಿಧಿಗಳ ವಿಚಾರದಲ್ಲಿ ಅತ್ಯಂತ ಕಠಿಣ ನಿಲುವನ್ನ ತಾಳದಂಥವರು, ಅತ್ಯಂತ ಖಡಕ್ಕಾಗಿ ಆದೇಶವನ್ನ ಹೊರಡಿಸಿದಂಥವರು ಸಂತೋಷ್ ಗಜಾನನ ಭಟ್ ಅವರು. ಅದರಲ್ಲಿ 2 ತೀರ್ಪನ್ನಂತೂ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಗಂಟೆ ಆಗುವಂತ ತೀರ್ಪುಗಳು. ಒಂದು ವಿನಯ್ ಕುಲಕರ್ಣಿ ಪ್ರಕರಣ, ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಯಾವುದು ಅಂದ್ರೆ ಅದೇ ಪ್ರಜ್ವಲ್ ರೇವಣ್ಣ ಪ್ರಕರಣ. ಇಂತಹ ಸಂತೋಷ್ ಗಜಾನನ ಭಟ್ ಅವರು ಬಹಳ ಅತ್ಯದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸಿ ಇದೀಗ ಬೇರೆ ಕಡೆಗೆ ವರ್ಗಾವಣೆ ಆಗ್ತಾ ಇದ್ದಾರೆ. ಇಂತಹ ನ್ಯಾಯಾಧೀಶರ ಸಂಖ್ಯೆ ಜಾಸ್ತಿ ಆಗ್ಲಿ ಅಂತ ನಾವು ಆಶಯವನ್ನ ವ್ಯಕ್ತಪಡಿಸೋಣ. ಜನಸಾಮಾನ್ಯರ ವಿಚಾರದಲ್ಲಿ ತೀರ್ಪು ಕೊಡೋದಿಕ್ಕೂ ಜನಪ್ರತಿನಿಧಿಗಳ ವಿಚಾರದಲ್ಲಿ ತೀರ್ಪು ಕೊಡೋದಿಕ್ಕೂ ಬಹಳಾನೇ ವ್ಯತ್ಯಾಸ ಇರುತ್ತೆ. ಅದನ್ನು ನಾವು ಈ ಸಂದರ್ಭದಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಂದು ವೇಳೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.